ಈ ಶಂಭುದಾಸನವರು ಬರೆದಿರೋಂಥ ಒಂದು ಮಕ್ಕಳ ಕಥೆ ಇದೆ. ಅದರ ಹೆಸರು ಮೀನಿನ ಬಾವಿ ಅಂತ. ಒಂದು ಅಡವಿ ಪ್ರದೇಶದಲ್ಲಿ ಪ್ರಾಣಿಗಳೆಲ್ಲ ಒಂದು ಸತಿ ಸಭೆ ಸೇರ್ತಾರಂತೆ. ಸಭೆ ಸೇರಿಬಿಟ್ಟು ನಾವು ಮನುಷ್ಯರ ಥರ ವ್ಯವಸಾಯ ಮಾಡೋಣ, ಒಂದು ಸ್ವಲ್ಪ ಜಾಗನ ಉತ್ತಿ ಬಿತ್ತಿ ಏನಾದರೂ ಬೆಳೆ ಬೆಳ್ಕೊಳ್ಳೋಣ ಅಂತ ಒಂದು ತೀರ್ಮಾನ ತಗೋತಾರಂತೆ. ಸರಿ, ಎಲ್ಲ ಪ್ರಾಣಿಗಳು ಸೇರ್ಕೊಂಡು ಕೆಲಸ ಮಾಡೋದು ಅಂತಾದಮೇಲೆ ಅದೇ ಥರ ನರಿ ಮೊಲ ಎರಡೂ ಕೆಲಸಕ್ಕೆ ಸಿದ್ಧವಾಗಿ ಅಗೆಯೋದಕ್ಕೆ ಹಾರೆ ಬೇಕಲ್ಲ, ಹಾರೆ ಗುದ್ದಲಿ ಬುಟ್ಟಿ ಎಲ್ಲ ತಗೊಂಡು ಎಲ್ಲರೂ ಆ ಕೆಲಸ ಶುರು ಮಾಡೋದಕ್ಕೆ ಕಾಡಿಗೆ ಹೋದ್ರಂತೆ. ಸರಿ, ಎಲ್ಲ ಸ್ವಲ್ಪ ಜಾಗ ಆರಿಸ್ಕೊಂಡು ಅದನ್ನೆಲ್ಲ ಸಮ ಮಾಡಿ ಮತ್ತು ಅದನ್ನು ಅಗೆದು ಅಲ್ಲಿರೋ ಹುಲ್ಲು ಕಲ್ಲು ಮುಳ್ಳೆಲ್ಲ ತೆಗಿಬೇಕಲ್ಲ, ಆ ಕೆಲಸ ಎಲ್ಲ ಶುರು ಮಾಡಿದ್ರಂತೆ. ಸೂರ್ಯ ಮೇಲೆ ಬಿಸಿಲು ಏರ್ತಾ 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 ಮೊಲ ಪಾಪ ಚಿಕ್ಕದಾಗಿರುತ್ತಲ್ವಾ, ಅದಕ್ಕೆ ತುಂಬ ಬೆವರು ಬಂದ್ಬಿಟ್ಟು ತುಂಬ ಸುಸ್ತಾಗೋಯ್ತಂತೆ. ಇನ್ನೇನು ಮಾಡಿದ್ರು ಕೆಲಸ ಮಾಡೋಕ್ಕಾಗ್ತಿಲ್ವಲ್ಲ, ಏನು ಮಾಡೋದು ಅಂತ ಅದು ಯೋಚನೆ ಮಾಡ್ತಾ ಇತ್ತಂತೆ. ಆದರೆ ಕೆಲಸ ಮಾಡ್ತೇವೆ ಸುಮ್ಮನೆ ನಿಂತ್ಬಿಟ್ರೆ ಮಿಕ್ಕಿದ ಪ್ರಾಣಿಗಳಿರ್ತಾವಲ್ಲ ಅವೆಲ್ಲ ನಂಗೆ ತಮಾಷೆ ಮಾಡುತ್ತಲ್ವ, ಏನು ಮಾಡೋದು ಅಂತ ಹಂಗೋ ಹಿಂಗೋ ಅಲ್ಲಿ ಕಚ್ಕೊಂಡು ಇನ್ನೂ ಸ್ವಲ್ಪ ಕೆಲಸ ಮಾಡ್ತಂತೆ. ಆದರೆ ಬರ್ತಾ ಬರ್ತಾ ಅದಕ್ಕೆ ತುಂಬ ಆಯಾಸ ಆಗೋಯ್ತಂತೆ. ಅಯ್ಯೋ, ಎಲ್ಲಾದರೂ ಹೋಗಿ ಸ್ವಲ್ಪ ಹೊತ್ತು ನೆರಳಲ್ಲಿ ನಾನು ವಿಶ್ರಾಂತಿ ಪಡೀದೇ ಇದ್ದರೆ ನನ್ನ ಪ್ರಾಣನೇ ಹೊಟ್ಟೋಗುತ್ತೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಂತೆ. ಆವಾಗ ಅದರ ತೀಕ್ಷ್ಣ ಬುದ್ಧಿ, ಮೊಲಕ್ಕೆ ಬುದ್ಧಿ ಜಾಸ್ತಿ ಅಲ್ಲ, ಅದಕ್ಕೊಂದು ಉಪಾಯ ಹೊಳಿತಂತೆ. ಅದು ಕೈಗೆ ಒಂದು ಮುಳ್ಚುಚ್ಕೊಂಡಿದೆ ಅನ್ನೋ ಥರ ಅಭಿನಯಿಸ್ತಾ ಮೊಲ ಗುಂಪಿಂದ ಹೊರಗೆ ಬಂದ್ಬಿಡ್ತಂತೆ. ಬಂದ್ಬಿಟ್ಟು ಅಲ್ಲಿ ಒಂದಷ್ಟು ಪೊದೆಗಳೆಲ್ಲ ಇದ್ದಂತೆ. ಅದ್ರ ಮಧ್ಯದಲ್ಲಿ ಓಡೋಗಿ ಅಲ್ಲೊಂದು ತೋಟದಲ್ಲೊಂದು ಬಾವಿ ಇತ್ತಂತೆ, ಅದ್ರ ಹತ್ರ ಹೋಯ್ತಂತೆ. ಆ ಬಾವಿಗೆ ಒಂದು ರಾಟೆ ಇತ್ತು, ರಾಟೆನಲ್ಲಿ ಒಂದು ಹಗ್ಗನೂ ಇತ್ತು. ಹಗ್ಗಕ್ಕೆ 2 ತುದಿ ಇರುತ್ತಲ್ಲ, 2 ತುದಿಗೂ ಬಾನೆ ಅಂತ ಇವ್ರು ಹೇಳಿದ್ದಾರೆ, ಬಕೆಟ್ ಥರ ಅಂತ ಅನ್ಕೋಬೋದು, ಒಂದು ಹ್ಯಾಂಡ್ಲಿರೋ ಬಕೆಟ್ ಥರ. 2 ತುದಿಗೆ 2 ಬಕೆಟನ್ನು ಕಟ್ಟಿ ಅಲ್ಲಿ ನಿಲ್ಲಿಸಿರ್ತಾರೆ. ಅದು ನೋಡುತ್ತೆ, ಓಹೋ ನೀರು ಸಿಕ್ಕಿದೆ ನನಗೆ, ಇದು ನೆರಳಿದೆ ಬೇರೆ ಇಲ್ಲಿ ಅಂದ್ಬಿಟ್ಟು ಅದು ಉತ್ಸಾಹದಿಂದ ಮೊಲ ಏನು ಮಾಡಿಬಿಡುತ್ತೆ, ಮತ್ತು ನೀರು ಸಿಕ್ತಂಗೆ ಆಯಿತು ಅಂದ್ಬಿಟ್ಟು ಪಟಕ್ಕಂತ ಹಾರಿಬಿಟ್ಟು ಒಂದು ಬಕೆಟ್ ಒಳಗೆ ಕೂತ್ಕೊಂಡ್ಬಿಡುತ್ತೆ. ಅದು ಕಟ್ಟೆ ಮೇಲೆ ಇಟ್ಟಿರ್ತಾರಲ್ಲ, ಈ ಮೊಲದ ಭಾರಕ್ಕೆ ಆ ಬಕೆಟು ಸರಸರ ಅಂತ ನೀರೊಳಗೆ ಇಳಿಯೋಕ್ಕೆ ಶುರು ಮಾಡಿಬಿಡುತ್ತೆ. ಇನ್ನೊಂದು ಕಡೆ ಬಕೆಟ್ ಇರುತ್ತಲ್ಲ, ಅದರಿಂದ ಹಗ್ಗ ಅಂತೂ ಮುಳುಗೋಗೋದಿಲ್ಲ. ಸರಿ, ಬಾವಿ ಒಳಗೆ ಬಂದು ಹೊಟ್ಟೋಗುತ್ತೆ ಮೊಲ. ಆಮೇಲೆ ಸ್ವಲ್ಪ ಹೊತ್ತು ಅದಕ್ಕೆ ಯೋಚನೆ ಆಗುತ್ತೆ, ಏನು ಮಾಡೋದು ಹೇಗೆ ಮಾಡೋದು ಅಂತ. ಅಂದರೂ ಸಂಭಾಳಿಸ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಆ ಬಕೆಟ್ ಒಳಗೇ ಬಾವಿ ಒಳಗಡೆ ಕೂತಿರುತ್ತೆ. ಆಮೇಲೆ ಸ್ವಲ್ಪ ನೀರು ಕುಡಿಯುತ್ತೆ, ಹಾಗೆ ಕಣ್ಣು ಮುಚ್ಕೊಂಡು ಸ್ವಲ್ಪ ಹಾಗೆ ವಿಶ್ರಾಂತಿ ತಗೋತಾ ಇರುತ್ತೆ. ಆದರೆ ನರಿ ಯಾವಾಗಲೂ ಮೊಲನ ನೋಡ್ತಾ ಇರುತ್ತಂತೆ, ಅದು ಕೆಲಸ ಮಾಡುತ್ತಾ ಇಲ್ವಾ ಅಂತ. ನರಿ ಒಂದು ಕಣ್ಣು ಮೊಲದ ಮೇಲೆ ಇಟ್ಕೊಂಡೇ ಇರುತ್ತಂತೆ. ಅದು ಉಪಾಯ ಮಾಡಿ ಆಚೆಗೆ ಹೋಯ್ತಲ್ಲ ಪೊದೆಗಳ ಕಡೆ, ಹೋದ ತಕ್ಷಣ ನರಿನೂ ಅದನ್ನೇ ಅನುಸರಿಸ್ಕೊಂಡು ಹಿಂದೆನೇ ನರಿನೂ ಬಂದುಬಿಟ್ಟಿತ್ತಂತೆ. ಸರಿ, ಬಂದುಬಿಟ್ಟು ನೋಡ್ತಂತೆ. ಅದು ನೋಡ್ತು, ಬಕೆಟ್ ಒಳಗೆ ಮೊಲ ಬಿದ್ದುಬಿಟ್ಟು ಬಾವಿ ಒಳಗೆ ಹೊಟ್ಟೋಯ್ತಲ್ಲ. ಆವಾಗ ಓಹೋ, ಈ ಮೊಲ ಸುಮ್ಮನೆ ಏನು ನದಿ ಬಾವಿ ನೀರಿಗೆ ಇಳ್ದಿರಲ್ಲ, ಅಲ್ಲೇನೋ ಒಂದು ವಿಶೇಷ ಇರ್ಬೋದು ಅಂತ ಅಂದ್ಕೊಂಡು ಹತ್ರ ಬಂತಂತೆ, ಬಾವಿ ಹತ್ರ ಬಂತಂತೆ. ಬಂದ್ಬಿಟ್ಟು ಮೊಲಭಾವ ಅಂತ ನರಿ ಕರೀತಂತೆ. ಅದಕ್ಕೆ ಮೊಲಕ್ಕೆ ಗೊತ್ತಾಯ್ತಲ್ಲ ನರಿನೇ ಬಂದಿರೋದು ಅಂತ. ಅದು ಯಾರದು, ನರಿ ಭಾವಯ್ಯನಾ ಅಂತ ಕೇಳ್ತಂತೆ. ಹೌದು ನಾನೇ, ನೀನು ಅಲ್ಲೇನು ಮಾಡ್ತಿದ್ಯಾ ಬಾವಿ ಒಳಗೆ ಅಂತ ಕೇಳ್ತಂತೆ. ಇದಕ್ಕೆ ತಕ್ಷಣ ಬುದ್ಧಿ ಓಡ್ಬಿಡ್ತಂತೆ ಮೊಲಕ್ಕೆ. ಅಯ್ಯೋ, ಎಷ್ಟೊಂದು ಮೀನಿದೆ ಭಾವಯ್ಯ, ತುಂಬ ಮೀನಿದೆ ಇಲ್ಲಿ, ಎಷ್ಟೊಂದು ಮೀನು, ನಾನು ಮೀನು ಹಿಡಿತಾ ಇದ್ದೀನಿ, ರಾಕ್ಷಸಿ ಮೀನು, ನನಗಂತೂ ಸಾಕಾಗ್ತಾ ಇದೆ, ಹಿಡಿದು ಎಲ್ಲ ಬಾಚಿ ತುಂಬ್ಕೋತಾ ಇದ್ದೀನಿ, ನಾನೊಬ್ಬನೇ ಎಷ್ಟು ಅಂತ ಮಾಡಲಿ, ನೀನು ಬರ್ತೀಯಾ ಬೇಕಾದರೆ, ನಿಂಗೂ ಮೀನು ಸಿಗುತ್ತೆ ಅಂತ ಹೇಳ್ಬಿಡುತ್ತೆ. ನರಿಗೆ ಮೀನು ಅಂದ ತಕ್ಷಣ ವಿಪರೀತ ಆಸೆ ಬಂದ್ಬಿಡುತ್ತೆ. ಓಹೋ, ಅಲ್ಲೋದ್ರೆ ನನಗೂ ಬೇಕಾದಷ್ಟು ಮೀನು ಸಿಗುತ್ತೆ ಅಂದ್ಬಿಟ್ಟು ಇನ್ನೊಂದು ಬಕೆಟ್ ಇರುತ್ತಲ್ಲ, ಹಾರೆ ಆ ಬಕೆಟ್ ಒಳಗೆ ಕೂತ್ಕೊಂಡ್ಬಿಡುತ್ತೆ. ನರಿ ಭಾರವಾದ ಪ್ರಾಣಿ ಅಲ್ವಾ, ಮೊಲ ಹಗುರವಾದ ಪ್ರಾಣಿ ಅಲ್ಲ. ನರಿ ಕೆಳಗೆ ಬಾವಿ ಒಳಗೆ ಹೋಗ್ತಾ ಇದ್ದಂಗೆ ಮೊಲ ಇದ್ದ ಬಕೆಟ್ಟು ಮೇಲೆ ಬಂದ್ಬಿಡುತ್ತಂತೆ. ಬರ್ತಾ ಮೇಲಕ್ಕೆ ಬಂದ ತಕ್ಷಣ ಮೊಲ ಈ ಕಡೆಯಿಂದ ಹಾರಿ ಬಾವಿಯಿಂದ ಆಚೆ ಬಂದ್ಬಿಡುತ್ತಂತೆ. ಪಾಪ ನರಿ ಮಾತ್ರ ಬಕೆಟ್ ಒಳಗೆ ಹೋಗಿ ನದಿ ಒಳಗೆ ಕೂತ್ಕೊಂಡ್ಬಿಡುತ್ತಂತೆ. ಆಮೇಲೆ ಮೊಲ ಏನು ಮಾಡುತ್ತೆ, ತನ್ನ ಪಾಡಿಗೆ ತಾನು ಈ ಥರ ಹೇಳ್ಬಿಡುತ್ತಂತೆ, ನೀನು ಮೀನು ಹಿಡಿತಿರೋ ಭಾವ್ಯ, ನಾನು ಈಗಲೇ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಪಾಡಿಗೆ ತಾನು ಮನೆ ದಾರಿ ಹಿಡ್ಕೊಂಡು ಗೆದ್ದೆ ಅಂದ್ಕೊಂಡು ಮನೆಗೆ ಹೊಟ್ಟೋಗುತ್ತಂತೆ. ಎಲ್ಲ ಪ್ರಾಣಿಗಳು ಕೆಲಸ ಮುಗಿಸ್ಕೊಂಡು ಸಾಯಂಕಾಲದ ಹೊತ್ತಿಗೆ ನೀರು ಕುಡಿಯೋಣ ಅಂತ ಬಾವಿ ಹತ್ರ, ಮಿಕ್ಕಿದ ಪ್ರಾಣಿಗಳೇ ವ್ಯವಸಾಯ ಮಾಡ್ತಿರ್ತಾರಲ್ಲ ಅವರೆಲ್ಲ ಬಾವಿ ಹತ್ರ ಬರ್ತಾರಂತೆ. ಬಾವಿ ಹತ್ರ ನೋಡ್ಬಿಟ್ಟು ನರಿ ಪಾಪ ಬಿದ್ದೋಗಿರುತ್ತಲ್ಲ ಬಾವಿ ಒಳಗೆ, ಬಕೆಟಲ್ಲಿ ಕೂತಿರುತ್ತಲ್ಲ, ಎಲ್ಲ ಸೇರಿ ಅದನ್ನು ಮೇಲೆ ಕೇಳ್ಕೊತಾರಂತೆ. ಇದು ಮೊಲ ಬಾವಿಯಿಂದ ಪಾರಾಗೋಕ್ಕೆ ಆ ಥರ ಸುಳ್ಳು ಹೇಳ್ಬಿಟ್ಟು ಉಪಾಯ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಹೊರಟೋಗಿರುತ್ತೆ. ಇದು ಮೊಲದ ಜಾಣ್ತನ ಆಗಿರುತ್ತೆ.